ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು ಮೊದಲನೇ ಏಪ್ರಿಲ್ 2024 ಹಣಕಾಸು ವರ್ಷದ ಮೊದಲನೇ ದಿನ. ಇವತ್ತು 2024-2025 ಹಣಕಾಸು ವರ್ಷದ ಮೊದಲನೇ ದಿನ. ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ಏರಿಕೆ ಯಾವೆಲ್ಲ ಶೇರ್ಸ್ಗಳಲ್ಲಿ ಆಗಿದೆ, ಮತ್ತು HALನ ಆದಾಯ ಈ ವರ್ಷ 29,810 ಕೋಟಿಯಾಗಿದೆ. ಹಾಗೆ RBI MPC ಮೀಟಿಂಗ್ ಇದೆ ಈ ವಾರದಲ್ಲೇ. ಬನ್ನಿ ನೋಡ್ಕೊಂಬರೋಣ ಏನಾಯಿತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಅಂತ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,462 ಪಾಯಿಂಟ್ಸಿಗೆ ಕ್ಲೋಸ್ ಆಯಿತು. ಅಂದರೆ ಸುಮಾರು 135 ಪಾಯಿಂಟ್ಸ್ ಅಷ್ಟು ಇವತ್ತು ಏರಿಕೆ ಆಗಿದೆ. ಮೊದಲನೇ ದಿನ, ಈ ಹಣಕಾಸು ವರ್ಷದ ಮೊದಲನೇ ದಿನ ಏಪ್ರಿಲ್ 1 ನೋಡೋದಾದರೆ ಸಾಕಷ್ಟು ಮೊದಲನೇ ದಿನದಲ್ಲೇ ಏರಿಕೆ ಆಗಿದೆ ಅಂತ ಹೇಳ್ಬೋದು. ಹಾಗೆ BSE ಸೆನ್ಸೆಕ್ಸ್ ನೋಡೋದಾದರೆ ಇದರಲ್ಲೂ ಅಷ್ಟೇ ಮೊದಲನೇ ದಿನವೇ 74,014ಕ್ಕೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 363 ಪಾಯಿಂಟ್ ಅಷ್ಟು ಏರಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳಂದರೆ HDFC ಬ್ಯಾಂಕ್ ಇವತ್ತು ನೋಡೋದಾದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು 22 ರೂಪಾಯಿ 60 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ಮತ್ತು ಟ್ರೆಂಡಿಂಗ್ ಶೇರ್ಸ್ ಅಂತ ಹೇಳಿದ್ರೆ ರಿಲಯನ್ಸ್ ಪವರ್, ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು 65 ಪೈಸೆ ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ಟಾಟಾ ಸ್ಟೀಲ್ನಲ್ಲಿ ಸುಮಾರು ಏರಿಕೆ ಆಗಿದೆ. ಇದು ಪ್ರತಿಯೊಂದು ಶೇರಲ್ಲಿ ಸುಮಾರು 7 ರೂಪಾಯಿ 30 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ IRFCನಲ್ಲಿ ನೋಡೋದಾದರೆ 2 ರೂಪಾಯಿ 45 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂತ ಹೇಳಿದ್ರೆ, ಸ್ಟೀಲ್ ಕಂಪ್ನಿಗಳು ಇವತ್ತು ಚೆನ್ನಾಗಿ ಮಾಡಿದೆ ಅಂತ ಹೇಳ್ಬೋದು. JSW ಸ್ಟೀಲಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ 41 ರೂಪಾಯಿ 75 ಪೈಸೆ. ಅದೇ ರೀತಿ ಟಾಟಾ ಸ್ಟೀಲ್ನಲ್ಲಿ ಪ್ರತಿಯೊಂದು ಶೇರಲ್ಲಿ 7 ರೂಪಾಯಿ 30 ಪೈಸೆ. Divi's ಲ್ಯಾಬೊರೇಟರೀಸ್ನಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು 122 ರೂಪಾಯಿ 65 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ನಲ್ಲಿ ಪ್ರತಿಯೊಂದು ಶೇರ್ನಲ್ಲಿ 71 ರೂಪಾಯಿ 95 ಪೈಸೆ. ಅಡಾನಿ ಪೋರ್ಟ್ಸ್ನಲ್ಲಿ ಸುಮಾರು 34 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ನಲ್ಲಿ ಸುಮಾರು 205 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಹಾಗೆ L&Tನಲ್ಲಿ ಸುಮಾರು 74 ರೂಪಾಯಿ 10 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ NTPC, ಕೋಲ್ ಇಂಡಿಯಾ, ಅಡಾನಿ ಎಂಟರ್ಪ್ರೈಸ್, ಅಪೋಲೋ ಹಾಸ್ಪಿಟಲ್, HDFC ಬ್ಯಾಂಕ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಹಿಂಡಾಲ್ಕೋ ಇಂಡಸ್ಟ್ರೀಸ್ನಲ್ಲೂ ಏರಿಕೆಯಾಗಿದೆ. ಹಾಗೆ ಡೇಟಾಮ್ಯಾಟಿಕ್ಸ್ ಗ್ಲೋಬಲ್ ಸರ್ವಿಸ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ, IT ಕಂಪ್ನಿ, ಇದು ಡೆಕ್ಸ್ಟ್ರಾ ಡಿಜಿಟಲ್ ಕಂಪ್ನಿನ ಅಕ್ವೈರ್ ಮಾಡಿದೆ. ಹಾಗಾಗಿ ಇದರಲ್ಲಿ ಶೇರ್ನಲ್ಲಿ ಇವತ್ತು ಸುಮಾರು 8%, ಹೆಚ್ಚು ಕಡಿಮೆ ಹೇಳ್ಬೇಕಂತ ಹೇಳಿದ್ರೆ ಒಂದು 9% ಅಷ್ಟು ಇದರಲ್ಲಿ ಏರಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಡೇಟಾಮ್ಯಾಟಿಕ್ಸ್ ಗ್ಲೋಬಲ್ ಸರ್ವಿಸ್ ಲಿಮಿಟೆಡ್ ಇವತ್ತು ಸುಮಾರು 580 ರೂಪಾಯಿಗೆ ಕ್ಲೋಸ್ ಆಗಿದೆ. ಹಾಗೆ HAL ಬಗ್ಗೆ ಹೇಳೋದಾದರೆ, HALನಲ್ಲಿ ಈ ವರ್ಷ ಅಂದರೆ ಫಿನಾನ್ಷಿಯಲ್ ಇಯರ್ 2023-24 ಕ್ಲೋಸಿಂಗ್ ರಿಪೋರ್ಟ್ ಪ್ರಕಾರ ಇದಕ್ಕೆ ಸುಮಾರು 29,810 ಕೋಟಿಯಷ್ಟು ರೆವಿನ್ಯೂ ಬಂದಿದೆ ಅಂತೆ. ಅಂದರೆ ಹೆಚ್ಚು ಕಡಿಮೆ ಇದಕ್ಕೆ ಆದಾಯ ಫಿನಾನ್ಷಿಯಲ್ ಇಯರ್ನಲ್ಲಿ ಹಣಕಾಸು ವರ್ಷದಲ್ಲಿ ಸುಮಾರು 29,810 ಕೋಟಿ. ಅಂದರೆ ಇದು 11% ಗ್ರೋತ್ ತೋರಿಸಿದೆ. ಹಾಗೆ ಈ ಶೇರ್ನಲ್ಲೂ ಇವತ್ತು ಏರಿಕೆ ಆಯಿತು. ಹೆಚ್ಚು ಕಡಿಮೆ ಹೇಳಬೇಕಂದ್ರೆ ಒಂದು ಹತ್ತಿರ ಒಂದು 3% ಅಷ್ಟು ಏರಿಕೆ ಆಗಿದೆ. ಇದು ಹೆಚ್ಚು ಕಡಿಮೆ ಇವಾಗ HAL ಶೇರ್ಸ್ ಪ್ರತಿಯೊಂದು ಶೇರಿನ ಬೆಲೆ ಬಂದು 3,421 ರೂಪಾಯಿ. ಹಾಗೆ ಈ ವಾರದಲ್ಲಿ ಏಪ್ರಿಲ್ 3ರಿಂದ 5ನೇ ತಾರೀಕು MPC ಮೀಟಿಂಗ್ ನಡೆಯುತ್ತೆ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಇರುತ್ತೆ. ಆ ಟೈಮ್ನಲ್ಲಿ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಕಾದು ಕೂಳ್ತಾರೆ ಅಂತ ಹೇಳಿದ್ರೆ, ಶೇರ್ಸ್ಗಳನ್ನ ಖರೀದಿ ಮಾಡಲ್ಲ. ಮೀಟಿಂಗ್ ಔಟ್ಕಮ್ಗಳು ಏನು ಬರುತ್ತೋ, ಇದ್ರದ್ದು ರೆಪೋ ರೇಟ್ ಅಂತ ಏನು ಹೇಳ್ತೀವಿ, ಇಂಟ್ರೆಸ್ಟ್ ರೇಟ್ ಅಂತ ಏನು ಹೇಳ್ತೀವಿ, ನಮ್ಮ ಆರ್ಥಿಕ ವ್ಯವಸ್ಥೆಗೆ ಒಂದು ಡೈರೆಕ್ಷನ್ ಅಂತ ಏನು ಕೊಡ್ತಾರೆ, ಅದರಲ್ಲಿ ಕಾದು ಕುಳಿತಾರೆ. ಆವಾಗ ಸ್ವಲ್ಪ ಇಳಿಕೆ ಆಗೋ ಚಾನ್ಸಸ್ ಇದೆ. ಇದು ಪರವಾಗಿ ಶೇರ್ ಮಾರ್ಕೆಟ್ ಪರವಾಗಿ ಬಂತು ಅಂತ ಹೇಳಿದ್ರೆ ಏರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಇಂಥ ಟೈಮ್ನಲ್ಲಿ ದೊಡ್ಡ ಹೂಡಿಕೆದಾರರು ಇದನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮೀಟಿಂಗ್ನಲ್ಲಿ ಏನು ಬರುತ್ತೆ ಡಿಸಿಷನ್ಸ್ಗಳು, ಇದರಲ್ಲಿ ಏನು ಬರುತ್ತೆ ಅಂತ ಕಾದಿ ಕುಳಿಯೋದು ಜಾಸ್ತಿ. ಆ ಟೈಮ್ನಲ್ಲಿ ಸ್ವಲ್ಪ ಇಳಿಕೆ ಆಗೋ ಚಾನ್ಸಸ್ ಇದೆ. ಇಷ್ಟು ದಿವಸ ಆಗಿದೆ, ಹಾಗೆ ಆಗಬೇಕು ಅಂತ ಏನಿಲ್ಲ, ಏರಿದ್ರೂ ಏರ್ಬೋದು. ಬಟ್ ಅದು ಕಾದು ಕೂಳ್ತಾರೆ. ಇಮಿಡಿಯೇಟಾಗಿ ಹೋಗ್ಬಿಟ್ಟು ಯಾರೂ ಅದನ್ನು ಖರೀದಿ ಮಾಡೋದಿಲ್ಲ. ಶೇರ್ಸ್ನ ಹೂಡಿಕೆ ಮಾಡೋಕ್ಕಿಂತ ಮುಂಚೆ ಕಾಯ್ತಾರೆ, ಈ ಮೀಟಿಂಗ್ನಿಂದ ಏನಾರ ಒಂದು ಯಾವ ಥರ ಒಂದು ಡಿಸಿಷನ್ಸ್ಗಳು ಬರುತ್ತೆ ಅಂತ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.